ಯಾರು ಸಂಗಪ್ಪ ಸಂಗಪ್ಪ ಈಗ ಆ ಹೆಸರಲ್ಲಿ ಅದನ್ನು ಹುಡುಕುವಂಥದ್ದು ಏನೋ ಒಂದು ಇನ್ನು ಇಲ್ದೇ ಇರ್ತಕ್ಕಂಥದ್ದು ಹುಡುಕಂಥದ್ದು ಸಂಗಪ್ಪ ಒಂದು ಹೆಸರು ಅಷ್ಟೇ. ಈಗ ಎಷ್ಟೋ ಜನ ಸಂಗಪ್ಪ ಅನ್ನೋ ಹೆಸರಿಲ್ವೇ, ಆ ಥರ ಒಂದು ಹೆಸರು ಇಟ್ಟಿದ್ದಷ್ಟೇ. ನಾವು ಯಾವುದು ಅದರದ್ದೇನು ವಿಶೇಷವಾದ ಅರ್ಥ ಕಲ್ಪಿಸ್ಕೊಳ್ಳೋ ಏನಾರು ಅವ್ರ ಅರ್ಥ ಕಲ್ಪಿಸ್ಕೊಳ್ಳಂಗಿದ್ರೆ ಅದು ಅವ್ರವ್ರ ಸಂಗಪ್ಪ ಅಂದಿದ್ರು ಸಮಸ್ಯೆ ಇರಲ್ಲ. ಸಂಗಪ್ಪ ಅದು ಯಾಕೆ ಬಂತು ಅಂತ ದೊಡ್ಡ ಪ್ರಶ್ನೆ. ಹೆಸರದ್ದು ಏನು ಸದನದಲ್ಲೂ ಚರ್ಚೆ ಆಯ್ತು ಇದ್ರ ಬಗ್ಗೆ. ಅದಕ್ಕೆ ಕೇಳ್ತಾ ಆಯ್ತು, ಗೊತ್ತಾಯ್ತು. ಮತ್ತೆ ನಾನು ಹೇಳೋದು ಅದೇನು ಹೆಸರದೇನು ದೊಡ್ಡ ಇದು ಮಾಡೋದಿಲ್ಲ. ಈಗ ನಿಮಗೆ ದೊಡ್ಡದಲ್ಲ, ಅವರು ದೊಡ್ಡದು. ಜಾಹೀರಾತು ವಿಷಯಕ್ಕೆ ಬರೋದೆ. ಇವಾಗ ಜಾಹೀರಾತಲ್ಲಿ ಇವತ್ತು ಜನಗಳಿಗೆ ಅಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಈಗೇನು, ಈಗ ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ. ಇವರು ದೊಡ್ಡ ಇದರಲ್ಲಿ ಇವತ್ತು 100ರಿಂದ 125 ದಿನ ಮಾಡ್ಬಿಟ್ಟಿದ್ದೀವಿ ನಾವು. ಹೋದ್ಸಲಿ ಇಷ್ಟು ದಿನ 100% ಇತ್ತು, 100 ದಿನ ಇತ್ತಲ್ಲ. ದಯವಿಟ್ಟು ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ, ನಿಮ್ಮ ವಾಹಿನಿ ಮೂಲಕನೇ ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ಕೆಲವು ಜಾಗದಲ್ಲಿ ಆ 100 ದಿನಗಳಲ್ಲಿ ಕೂಡ 7%, ಕನಿಷ್ಠ 7% ಇವ್ರು ಫುಲ್ಫಿಲ್ ಮಾಡಿರೋದು 100 ದಿನ ಇದ್ದಾಗ್ಲೇನೆ. 125 ದಿನ ಕೊಡಕ್ಕಾಗತ್ತಾ? ಇದು ಜನಕ್ಕೆ ತಪ್ಪದಾರಿಗೆಳೆಯೋದು ಅಥವಾ ಅವ್ರನ್ನ ಅಲ್ಗೆಳೆಯೋದು ಅಥವಾ ಅವ್ರಿಗೆ ಮಿಸ್ಟೇಕ್ ಮಾಡ್ತಕ್ಕಂಥ ಕೆಲಸ ಅಲ್ವಾ? ಅದನ್ನ ನಾವು ಜನಕ್ಕೆ ತಿಳಿದೇಳೋ ಅಂತ ಕೆಲಸ ಸರ್ಕಾರ ಮಾಡಬಾರ್ದಾ ಹೇಳಿ? ಈಗ ಯಾವುದೇ ಇದನ್ನ ನಮ್ಮ ಇದರಲ್ಲಿ ಸದನದಲ್ಲೂ ಆಗಿದ್ದು ಕೇಳಿದೆ. ಎಷ್ಟೋ ಬರ್ತ್ಡೇಗಳಿಗೆ ಹಾಕೊಂಡಿದ್ದಾರೆ ಸರ್ಕಾರದ ದುಡ್ಡಿಂದ, ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳದ್ದು ಇನ್ನೊಬ್ರದ್ದು ಅದೆಲ್ಲ ನಾನು ಎಲ್ಲಾನು ಅಲ್ಗಿಟ್ಬಿಡ್ತೀನಿ. ಅವ್ರು ಸರ್ಕಾರ ಹಾಕೋತಾರೆ. ಬಟ್ ಇಲ್ಲಿ ಜೆನ್ಯೂಯಿನ್ ಪಾಯಿಂಟ್ ಇದೆ. ಯಾವ್ದಾರಿದ್ರೆ ಹೇಳಿ. ಈಗ ಹೋದ್ಸಲಿ ಮನ್ರೇಗಾ ಅಮೌಂಟ್ ಅಲ್ಲಿ ಇವ್ರು ಎಷ್ಟೋ ಕಡೆ ಸ್ಟಿಪ್ಯುಲೇಟೆಡ್ ಅಮೌಂಟ್ನೇ ಕಂಪ್ಲೀಟ್ ಮಾಡಿಲ್ಲ, ಅದನ್ನು ತೆಗೀರಿ. ನಾವು ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಮಾತಾಡೋಣ ಇದೊಂದು ವಿಷಯದಲ್ಲಿ. ಅದನ್ನೇ ಸಂಪೂರ್ಣವಾಗಿ ಕೊಟ್ಟಿಲ್ಲ. ಅದು ಎಲ್ಲಾನು 100 ದಿನ ಸೀಮಿತಕ್ಕೆ ಮತ್ತೆ 100% ಫಂಡಿಂಗ್ ಇರುವಂತ ಟೈಮಲ್ಲೂ ಕೂಡ ಇವಾಗ ನೀವು ಅದನ್ನ ಡೈಲ್ಯೂಟ್ ಮಾಡಿ 125 ಮಾಡಿ ಸೆಂಟರು ಸ್ಟೇಟು ಡಿವೈಡ್ ಮಾಡಿದ್ಮೇಲೆ ಇವಾಗ ಅದರ ಅನುಷ್ಠಾನ ಸರಿಯಾಗಿ ಆಗತ್ತಾ ನಿಮ್ಗೆ ಹೇಳಿ? ಬೇರೆ ಪ್ರಾಕ್ಟಿಕಲ್ ಬಿಡಿ, ವಿವೇಚನೆಯಿಂದ ಯಾರೇ ಆಗಲಿ ಕರೆಕ್ಟ್ ಆಗಿ ಮಾತಾಡಿ. ಒಂದು ರಾಜ್ಯ ಸರ್ಕಾರ ತನ್ನ ರಾಜ್ಯಕ್ಕೆ ಕೇಂದ್ರದ ಕಡೆಯಿಂದ ಅನ್ಯಾಯ ಆಗಿದೆ ಅಂತ ನಂಬಿದಾಗ, ಅದರ ನಂಬಿಕೆಗೆ ಅದರ ವಿವೇಚನೆಗೆ ಆ ವಿಷಯ ಸಿಲುಕಿದಾಗ ಅವರು ನಮ್ಮ ರಾಜ್ಯದ ಗ್ರಾಮೀಣ ಭಾಗದ ಜನರಿಗೆ ಉದ್ಯೋಗದ ವಿಚಾರದಲ್ಲಾಗಿರತಕ್ಕಂಥ ಮೋಸಕ್ಕೆ ಸಂಬಂಧಪಟ್ಟಂತೆ ನಾವೊಂದು ಜಾಹೀರಾತು ಈ ಥರ ಕೊಟ್ಟಿದ್ದೀವಿ ಅಂತ ಹೇಳಿ, ಜನಗಳಿಗಾಗಿರೋ ಮೋಸ ಇದು, ಪೊಲಿಟಿಕಲ್ ಆಪೋನೆಂಟ್ ಅಂತಲ್ಲ ಅಂತ ಅವರು ಆಗ ಜಾಹೀರಾತು ಕೊಡಲಿಕ್ಕೆ ಅವ್ರಿಗೆ ಹಕ್ಕಿದೆ. ಆ ಥರ ಅವ್ರು ಕ್ಲೈಮ್ ಅವ್ರು ನಂಬಿದ್ದಾರೆ. ಕೇಂದ್ರ 100 ದಿನ ಇದ್ದಿದ್ದು 100 ದಿನಕ್ಕೆ ಅವ್ರು ಕೂಲಿ ಕೊಡಲಿಲ್ಲ. ಕೇಂದ್ರದವರು 125 ದಿನ ಮಾಡಿ ಕಿರೀಟ ತಲೆ ಮೇಲೆ ಹೊತ್ಕೊಂಡ್ಬಿಟ್ರು. 125 ದಿನ ಅಂತ ಮಾಡಿ ಕಿರೀಟ ಅವ್ರ ತಲೆ ಮೇಲೆ ಇಟ್ಕೊಳ್ಳೋಕೆ ಕಿರೀಟ ಇಟ್ಕೊಂಡಿದ್ದು 100% ದುಡ್ಡು ಕೊಡುವ ಕಡೆಗೆ ಸ್ಟೇಟ್ ಗೌರ್ಮೆಂಟ್ಗಳು 40% ಕೊಡಬೇಕು ಅಂತ ಹೇಳಿದ್ದು 60% ನಾವು ಹಾಕ್ತೀವಿ ಅಂತ ಹೇಳಿದ್ದು ಮೇಲ್ನೋಟಕ್ಕೆ ಯಾರಿಗೆ ಆದರೂ 100ರಿಂದ 125 ದಿನ ಮಾಡಿಬಿಟ್ರಪ್ಪ ಅಂತ ಜನಗಳಿಗೆಲ್ಲ ಖುಷಿ ಆಗುತ್ತೆ. ಆದರೆ ವಾಸ್ತವದಲ್ಲಿ ಉದ್ಯೋಗ ಕಿತ್ಕೊಂಡ್ಬಿಟ್ಟಿದ್ದಾರೆ ಇವರು. ಇರೋ ಹಣನೇ ಸರಿಯಾಗಿ ಕೊಡಲ್ಲ, ರಾಜ್ಯಗಳ ತಲೆ ಮೇಲೆ ಹೊರೆ ಹಾಕ್ತಾ ಇದ್ದಾರೆ ಅಂತ ಬಂದಾಗ ಇದ್ರ ಬಗ್ಗೆ ಒಂದು ರಾಜ್ಯ ಸರ್ಕಾರ ಒಂದು ಆ್ಯಡ್ ಕೊಟ್ಟರೆ ತಪ್ಪಾಗುತ್ತಾ? ಅದು ಈಗ ಮೊದಲನೇದಾಗಿ ಈ ಯೋಜನೆಯನ್ನು ನಾವು ತುಂಬ ಪೂರ್ವದಿಂದ ನಾವು ನೋಡ್ಕೊಂಡು ಬಂದರೆ ಕೂಲಿಗಾಗಿ ಕಾಳು ಅಂತಿತ್ತು. ಅದೇ ರೀತಿ ಅದರ ಕಾಲಕ್ರಮೇಣ ಹೆಸರುಗಳು ಬದಲಾಗ್ತಾ ಬಂದು ಕಾಂಗ್ರೆಸ್ ಕಾಲದಲ್ಲೂ ಬದಲಾಗಿದೆ. ನಾವು ಭಾರತೀಯ ಜನತಾ ಪಕ್ಷ ಅದಕ್ಕೆ ಬಂದಾಗ್ಲೂ ವಾಜಪೇಯಿ ಅವ್ರ ಸರ್ಕಾರ ಇದ್ದಾಗ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಗ್ರಾಮೀಣ ಇದರಲ್ಲಿ ತುಂಬ ಕೆಲಸಗಳಾಗಬೇಕು ಅಂತ ನಾವೊಂದು ಧ್ಯೇಯ ಯೋಜನೆ ಇಟ್ಕೊಂಡು ಅದನ್ನು ತೊಗೊಂಡಿದ್ದೀವಿ. ಈ ಸತಿನೂ ಕೂಡ ವಿಕಸಿತ ಭಾರತ ರಾಮ್ಜಿ ಯೋಜನೆ ಏನಿದೆ ಅದನ್ನು ಕೂಡ ನಾವು ಒಂದು ಸುಮಾರಷ್ಟು ಅಂಶಗಳನ್ನ ಸೇರಿಸಿ ನಾವೆಲ್ಲ ಕಡೆ ಅದನ್ನು ತಿಳಿಸೋವಂಥ ಕೆಲಸ ಎಲ್ಲ ಹೇಳ್ತಾ ಇದ್ದೀವಿ. ನಾವು ಇವತ್ತು ಹೇಳ್ತಿರೋದು ಅದನ್ನೇ. ಈಗ ಇದರದ ಡೀಪ್ ವಿಷಯಕ್ಕೆ ನಾನು ಹೋಗಲ್ಲ. ಎರಡೆರಡು ಅಂಶದಲ್ಲಿ ಅವ್ರು ಏನು ಹೇಳುತ್ತೋ ಅದಕ್ಕೆ ಹೇಳ್ಬಿಡ್ತೀನಿ. ಒಂದು, ಗ್ರಾಮ ಪಂಚಾಯತಿಗೆ ಇದಕ್ಕೆ ಸುಪ್ರಿಮೆಸಿ ಇದೆ. ಅಲ್ಲಿ ನೀವು ನಿರ್ಣಯಗಳನ್ನ ತಗೋಬಹುದು, ಅಲ್ಲಿ ಬೇಕಾಗಿರುವಂಥ ಕೆಲಸಗಳು ತಗೋಬಹುದು. ಇವತ್ತು ಏನಾಗಿದೆ, 1800 ರೂಪಾಯಿ ಒಂದು ದಿವಸಕ್ಕೆ ಕೂಲಿ ಆಳಿಗೆ ಹಣ ಕೊಡ್ತಿದ್ದಾರೆ. ಈಗ ನಾವು 100-125 ದಿವಸ ಏನಕ್ಕೆ ಇದು ಕೊಡ್ತೀವಿ ಅಂದರೆ, ಯಾರು ಮಳೆ ಬೆಳೆ ಕಾಲದಲ್ಲಿ ಯಾರು ಬಿತ್ತನೆ ಮಾಡ್ತಾರೆ ಆ ಕೆಲಸವನ್ನು ಬಿಟ್ಟು ಕೂಡ ಖಾಲಿ ಸಮಯದಲ್ಲಿ ಇರುತ್ತೆ ಅದು ಕೂಡ ವ್ಯರ್ಥ ಆಗಬಾರ್ದು, ಅಲ್ಲಿರೋ ಗ್ರಾಮಸ್ಥರಿಗೆ ಕೆಲಸ ಸಿಗಬೇಕು ಅನ್ನೋ ಉದ್ದೇಶಕ್ಕೆ 100ರಿಂದ 125 ಮಾಡಿ ಸ್ಟೇಟ್ ಗೌರ್ಮೆಂಟ್ ಪಾರ್ಟಿಸಿಪೇಷನ್ ಇರಲಿ ಅನ್ನೋ ಒಂದು ಜಾಯಿಂಟ್ ಇದರಿಂದ ನಾವು ಇದನ್ನು ತಗೊಂಡು ಹೋಗ್ತಾ ಇದೀವಿ. ಓಕೆ, ನಾವು ಇದನ್ನ ತುಂಬಾ ಡೀಪ್ ಆಗಿ ನಾನು ಇದಕ್ಕೆ ಹೋಗೋದಿಲ್ಲ. ಎರಡನೇದು ಜಾಹೀರಾತಿನ ಅಂಶ. ಈಗ ಸ್ವಯಂ ಘೋಷಿತ ಅವರ ನಾಯಕರು ಹೊರೆ ಹೊರಿಸ್ತಿದ್ರಿಂದ ಅವ್ರು ಹೇಳ್ತಿರೋದು ಪಾರ್ಟಿಸಿಪೇಷನ್ ಅಲ್ಲ. ಪಾರ್ಟಿಸಿಪೇಷನ್ ಅವತ್ತು ಸರ್ಕಾರದ ಹಣ ಲೂಟಿ ಹೊಡೆದು ಯಾವುದೋ ನೀವು ಜಾಹೀರಾತು ಕೊಡಕ್ಕಾಗತ್ತೆ, ನೀವು ನಮ್ಮ ಗ್ರಾಮಸ್ಥರಿಗೆ ಯಾಕೆ ದುಡ್ಡು ಕೊಡೋದಕ್ಕೆ ನಿಮ್ಮ ಹತ್ರ ಹಣ ಇಲ್ಲ, ಆಗ ನೀವು ಒಪ್ಕೊಂಬಿಡಿ ನಿಮ್ಮ ಹತ್ರ ದುಡ್ಡು ಇಲ್ಲ, ಗ್ಯಾರಂಟಿಯಿಂದ ನಾವು ಅವ್ಯವಸ್ಥೆಗೆ ತಲುಪಿಬಿಟ್ಟಿದೀವಿ. ಈಗ ನೋಡಿ, ನಾವು 2023 ಕೇಳಿ ನಾವು 2023 ಕೇಳ್ತಾ ಇದ್ದೀವಿ, ಇವ್ರಿಗೆ ಸಂಪನ್ಮೂಲ ಹೇಗೆ ಒದಗಿಸ್ತೀರಿ, ಸರ್ಕಾರನ ಸಾಲದವರೆಗೆ ತಳ್ತಾ ಇದ್ದೀರಿ, ನಿಮ್ ಕೈಲಿ ಏನಾಗುತ್ತೆ ಅಂತ. ಇಲ್ಲಿವರೆಗೂ ಅವ್ರ ಕೈಲಿ ಒಂದೇ ಒಂದು ಪುಟದ ಉತ್ತರ ಕೊಡಕ್ ಆಗ್ಲೇ
ಹೋಗಲೇ ಇಲ್ಲ. ಇವತ್ತಿಗೂ ಅಷ್ಟೇ ಟಿಲ್ ಡೇಟ್ ಇವತ್ತು ಅನ್ನಭಾಗ್ಯದ ಹಣ ಹೋಗಿಲ್ಲ, ನಿಮ್ಮ ಗೃಹಲಕ್ಷ್ಮಿ ಹಣ ಹೋಗಿಲ್ಲ. ಸರ್ಕಾರದಲ್ಲಿ ಸುಳ್ಳು ಹೇಳ್ತಾರೆ. ಎಷ್ಟು ಉದ್ದತನ ಇರಬೇಕು ಅಂದ್ರೆ ಇವರ ಸಚಿವರು ಬಂದ್ಬಿಟ್ಟು ಫ್ಲೋರ್ ಆಫ್ ದ ಹೌಸ್ ಅಲ್ಲಿ ಬೆಳಗಾವಲ್ಲಿ 3 ತಿಂಗಳು ದುಡ್ಡು 3 ತಿಂಗಳು ದುಡ್ಡು ಹೋಗಿದೆ ಅಂತ ಹೇಳ್ತಾರಲ್ಲ, ಇವ್ರಿಗೆ ನಾಚಿಕೆ ಆಗ್ಬೇಕು ನಿಜವಾಗ್ಲು ಕಾಂಗ್ರೆಸ್ ಸರ್ಕಾರದವ್ರಿಗೆ. ಅದೇ ನಾನು ಹೇಳ್ತಿರೋಂಥದ್ದು, ಇವತ್ತು ಇವರು ಟೀಕೆ ಟಿಪ್ಪಣಿಗಳನ್ನ ಮಾಡ್ಲಿ, ಅವ್ರ ಕೈಲಾಗಿದ್ದನ್ನ ಮಾಡ್ಲಿ. ಇವಾಗ ರಾಜಕೀಯ ಪಕ್ಷವಾಗಿ ಬಿಜೆಪಿ ಅದಕ್ಕೆ ಎದುರಿಸೋ ಸಾಮರ್ಥ್ಯ ಇದೆ. ಆದರೆ ಅದನ್ನ ಇವತ್ತು GBA ಎಲೆಕ್ಷನ್ಗೆ 25,000 ಒಂದು ಅಭ್ಯರ್ಥಿಯಿಂದ ಕಲೆಕ್ಟ್ ಮಾಡ್ತಿದ್ದಾರೆ. ML ಎಲೆಕ್ಷನ್ ಮಾಡಿದಾಗ 2 ಲಕ್ಷ ಕಲೆಕ್ಟ್ ಮಾಡ್ಕೊಂಡ್ರು ಒಂದು ಅಭ್ಯರ್ಥಿ ಯಾರು ಆಕಾಂಕ್ಷಿಗಳು. ಆ ದುಡ್ಡನ್ನು ಕೊಡ್ಲಿ. ಕಾಂಗ್ರೆಸ್ ಹಣದಿಂದ ನೀವು DK ಶಿವಕುಮಾರ್ ಅವ್ರಿಗೆ ಹೇಳಿ, ತಮ್ಮ ಅಧ್ಯಕ್ಷರಿಗೆ ಇದಕ್ಕೆ ಹಣ ಕೊಡಿ ಅಂತ ನೀವು ಆ್ಯಡ್ಗಳನ್ನ ಕೊಡಿ, ನಾವು ಅದಕ್ಕೆ ಯಾವತ್ತೂ ವಿರೋಧ ಮಾಡಲ್ಲ. ಆದರೆ ಸರ್ಕಾರ ನಡೀತಿರೋದು ನಾವೆಲ್ಲ ಕಷ್ಟಪಟ್ಟು ಕಟ್ಟಿರುವಂತ ತೆರಿಗೆ ಹಣದಲ್ಲಿ. ಆ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇದ್ದೀರಿ. ಸ್ವಯಂ ಅವರು ನೋಡಿ, ಪ್ರಿಯಾಂಕಾ ಖರ್ಗೆ ಅವರು ವಿಶ್ವ ನಾಯಕರವರು, ನಾನು ಹೇಳ್ತಾ ಇದ್ದೀನಿ, ಅವರು ಸ್ವಯಂ ಘೋಷಿತ ವಿಶ್ವ ನಾಯಕರು ಪ್ರಿಯಾಂಕಾ ಖರ್ಗೆ ಅವರು. ಅವರ ಯಾಕೆ ಬಿಟ್ಟುಬಿಟ್ಟು